ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಾಕಿಸ್ತಾನದ ವಿರುದ್ಧ ನರೇಂದ್ರ ಮೋದಿ ಸರ್ಕಾರದ ಅತಿ ದೊಡ್ಡ ಕಾರ್ಯಾಚರಣೆ ಮೋದಿ ಶಾ ಅಜಿತ್ ದೋವಲ್ ಪ್ಲಾನ್ ಕಂಪ್ಲೀಟ್ ಸಕ್ಸಸ್ ಆಗಿದೆ. 253 ಟೆರರಿಸ್ಟ್ಗಳನ್ನ ಯಾವ ರೀತಿ ಹಿಡಿದಿದೆ ಹಾಗಾದ್ರೆ ಭಾರತ ಸರ್ಕಾರ? ಎಟ್ ಅ ಟೈಮ್ ಅತಿ ದೊಡ್ಡ ನಂಬರ್ ಇದು, 253 ಟೆರರಿಸ್ಟ್ಗಳು. ಅಂದ್ರೆ ಹಾಗಾದ್ರೆ ಏನು ಮಾಡಿದೆ ಭಾರತ? ಅಮಿತ್ ಶಾ ಸೆಷನ್ಗೆ ಬರ್ತಿಲ್ಲ, ಅಮಿತ್ ಶಾ ಎಲ್ಲೋ ತಲೆ ತಪ್ಪಿಸ್ಕೊಂಡು ಓಡಿ ಹೋಗಿದ್ದಾರೆ ಅಂತಿದ್ದವರಿಗೆ ಈಗ ಏನು ಮಾಡಿದ್ದಾರೆ? ಕಳೆದ 1 ವಾರಗಳಲ್ಲಿ ಗೃಹ ಸಚಿವರು ಅನ್ನೋದಕ್ಕೆ ಲೆಕ್ಕದ ಸಮೇತ, ಸಾಕ್ಷಿ ಸಮೇತ ಉತ್ತರವನ್ನು ಇಡ್ತಿದ್ದಾರೆ. ಹಾಗಂತ ಇದಕ್ಕೋಸ್ಕರ ಸೆಷನ್ಗೆ ಬರ್ತಿರ್ಲಿಲ್ಲ ಅಂತ ಅರ್ಥನಾ? ಅಮಿತ್ ಶಾ ಮುಹೂರ್ತನೂ ಇಟ್ಟು ಬನ್ನಿ ಚರ್ಚೆ ಮಾಡೋಣ ಅಂತ ಟೈಮ್ ಸಮೇತ ಕರೆದಿದ್ರು, ಅದಕ್ಕೆ ಬರಲಿಲ್ಲ ಇವರು ಅಂತ ಬಿಜೆಪಿ ಸರ್ಕಾರ ತೆಗೆದಿದೆ ಈಗಾಗಲೇ. ಯಾಕೆ ಬರಲಿಲ್ಲ? ಯಾಕೆ ಚರ್ಚೆ ಬಗ್ಗೆ ಅವಕಾಶ ಕೊಟ್ಟರು? ಸ್ಪೀಕರ್ನ ಕೇಳಲೇ ಇಲ್ಲ ಇವರು ಅನ್ನುವಂಥ ಪ್ರಶ್ನೆಗೆ ಇನ್ನೂ ಪ್ರತಿಪಕ್ಷಗಳು ಉತ್ತರ ಬಂದಿಲ್ಲ. ಅದರ ನಡುವೆ ಅತ್ಯಂತ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. 253 ಉಗ್ರರು, ಒಬ್ಬರು ಇಬ್ಬರು ಅಲ್ಲ, ಮೆಗಾ ಆಪರೇಷನ್ ಸಕ್ಸಸ್ ಆಗಿದೆ ಪಾಕ್ ವಿರುದ್ಧ. ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ಆಪರೇಷನ್ ಸಿಂಧೂರದಲ್ಲಿ ನೆನಪಿದೆ ನಮಗೆ, ಟೆರರ್ ಕ್ಯಾಂಪ್ಗಳ ಮೇಲೆ ನಮ್ಮ ಡ್ರೋನ್ಗಳು ನುಗ್ಗಿ ಬಾಂಬ್ಗಳನ್ನು ಬಿಸಾಕಿ 150ಕ್ಕೂ ಅಧಿಕ ಟೆರರಿಸ್ಟ್ಗಳು ಒಂದೇ ಸಲ ಫಿನಿಶ್ ಆಗಿದ್ರು. ಮತ್ತು 50-60 ಜನ ಪಾಕ್ ಸೈನಿಕರು ಸತ್ತದ್ದು ಕೂಡ ಆಪರೇಷನ್ ಸಿಂಧೂರದಲ್ಲಿ ರಿಪೋರ್ಟ್ಸ್ ಆಗಿವೆ. ಅವ್ರ ಕಡೆಯಿಂದಾನೆ ಅವರ ಅಂತಿಮ ವಿಧಿವಿಧಾನ ಮಾಡಿದ್ರಲ್ಲೆಲ್ಲ ನಂಬರ್ ಸಿಕ್ಕಿದೆ. ಹೆಚ್ಚು ಕಡಿಮೆ ನಮ್ಮ ಶತ್ರು ರಾಷ್ಟ್ರದಲ್ಲಿ 200-250 ತಲೆಗಳು ಉರುಳಿರೋದು ಅಲ್ವಾ? ದೊಡ್ಡ ಕಾರ್ಯಾಚರಣೆ. ಈಗ ಅದೇ 250 ನಂಬರ್ ಒನ್ಸ್ ಅಗೇನ್ ಸಿಕ್ತಿದೆ. 253 ಟೆರರಿಸ್ಟ್ಗಳನ್ನು ಹಿಡಿದು ಹಾಕಿದೆ, ಎಳೆದು ತಂದಿದೆ ಪಾಕಿಸ್ತಾನ. ಯಾಕೆ? ಇವರನ್ನು ಫಿನಿಶ್ ಮಾಡ್ಬೋದಿತ್ತಲ್ಲ. ಒಬ್ಬೊಬ್ಬರು ಕೂಡ ಬಹಳಷ್ಟು ಸೀಕ್ರೆಟ್ಸ್ಗಳನ್ನು ಹುದುಗಿಸಿಕೊಂಡಿರೋರು. ಸೊ ಅವರನ್ನು ಒಂದೇ ಸಲ ಮುಗಿಸೋದಕ್ಕಿಂತ ಸೀಕ್ರೆಟ್ಸ್ ಎಲ್ಲ ಕಕ್ಕಿಸ್ಬೇಕಾಗಿದೆ ಮೊದಲು. ಇವ್ರಿಗೆ ಯಾರಿಗೂ ಕ್ಷಮೆ ಕೊಡುವಂಥ ಪ್ರಮೇಯವೇ ಇಲ್ಲ. ಬಟ್ ಇವರು ಇನ್ನೂ ಏನೇನು ಪ್ಲಾನ್ ಮಾಡಿದ್ದಾರೆ ಭಾರತದ ಒಳಗಡೆ, ಪಾಕಿಸ್ತಾನ ಏನೇನು ಮಾಡಕ್ಕೆ ಬಯಸ್ತಿದೆ ಅನ್ನೋದು ಹೊರಗಡೆ ಬರಬೇಕು. ಮುಂದಿನ ಪ್ರಕ್ರಿಯೆ ನಡೆಯುತ್ತೆ. ಆದರೆ ಕಂಡು ಕೇಳರಿಯದ ಕಾರ್ಯಾಚರಣೆ ಇದು. ಏನಾಗಿದೆ ಹಾಗಾದರೆ? ಪಾಕಿಸ್ತಾನ ಬೆಂಬಲಿತ ಕಂಪ್ಲೀಟ್ ಅವರಿಂದಾನೇ ಆಪರೇಟ್ ಆಗ್ತಾ ಇದ್ದಂತಹ 250 ಪ್ಲಸ್ ಯಾವ ನೆಟ್ವರ್ಕ್ ಇದು? ತೆಹ್ರಿಕ್ ಇ ತಾಲಿಬಾನ್ ಹಿಂದೂಸ್ತಾನ್, ತೆಹ್ರಿಕ್ ಇ ತಾಲಿಬಾನ್ ಹಿಂದೂಸ್ತಾನ್ ಶಹಜಾದ್ ಭಟ್ಟಿ ನೆಟ್ವರ್ಕ್ ಅಂತ ಕರೆಯಲಾಗ್ತಿತ್ತು. ISI ಭಾರತದಲ್ಲಿ ಒಂದು ಬಹುದೊಡ್ಡ ನೆಟ್ವರ್ಕ್ ಅನ್ನು ರೆಡಿ ಮಾಡಿತ್ತು. ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಮೂಲಕ ಹೈರ್ ಮಾಡಿ ಬ್ರೈನ್ ವಾಶ್ ಮಾಡಿ ಉಗ್ರರನ್ನ ವರ್ಷಾನುಗಟ್ಲೆ, ತಿಂಗಳಲ್ಲ ಎಷ್ಟೋ ವರ್ಷಗಳಿಂದ ತರಬೇತಿ ಮಾಡಿ ಹಲವರನ್ನ ಒಳಗಡೆ ನುಗ್ಗಿಸಿ ಕೆಲವರನ್ನ ಇಲ್ಲಿ ತಯಾರು ಮಾಡಿ ಅತಿ ದೊಡ್ಡ ಜಾಲವೊಂದನ್ನು ರೆಡಿ ಮಾಡಿದ್ರು. ಅದರ ಹೆಸರೇ ಶಹಜಾದ್ ಭಟ್ಟಿ ನೆಟ್ವರ್ಕ್ ಅಂತ. ಅವರು ಭಾರತವನ್ನ ತುಂಡರಿಸಬೇಕು, ರಕ್ತಪಾತ ಮಾಡಬೇಕು, ಕಂಡಲ್ಲಿ ನೋವು ನರಳಾಟ. ಇಲ್ಲಿನ ನಾಯಕತ್ವ, ಸ್ಟ್ರಾಂಗ್ ಲೀಡರ್ಸ್ ಮೋದಿ ಅಮಿತ್ ಶಾ ಇಂದ ಹಿಡಿದು ಯೋಗಿ ಆದಿತ್ಯನಾಥ್, ಈ ರೀತಿ ಹಿಂದುತ್ವದ ಮೇಲೆ ನಡೀತಾ ಇರುವಂತಹ ನಾಯಕರನ್ನ ಮೊದಲು ಫಿನಿಶ್ ಮಾಡಬೇಕು ಅನ್ನೋ ಟಾರ್ಗೆಟ್ ಇಂದ ಪಹಲ್ಗಾಮ್ ದಾಳಿ ರೀತಿಯಲ್ಲಿ ಕಂಡವ್ರನ್ನ ಹೊಡೆದು ಹಾಕಬೇಕು. ಇಲ್ಲಿ ಮೊನ್ನೆ ಪ್ರೊಟೆಸ್ಟ್ ಆದಾಗ ನೋಡಿದ್ರಲ್ಲ, CJP ಹೋರಾಟದ ಒಳಗಡೆ ಜಂತರ್ ಮಂತ್ರ ಒಳಗಡೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರರು ನುಗ್ಗೋದಿಕ್ಕೆ ಪ್ರಯತ್ನ ಪಟ್ಟು ವಿಫಲರಾಗಿದ್ರು. ಅಲ್ಲಿನ ಭದ್ರತೆಗೆ ಹೆದರಿ ಅಲ್ಲಿ ಹೋಗಿ ಸ್ಟೂಡೆಂಟ್ಸ್ನ ಶೂಟ್ ಮಾಡಿ ಸರ್ಕಾರವನ್ನೇ ಉರುಳಿಸುವಂಥ ಪ್ಲಾನು ಪಶ್ಚಿಮ ಬಂಗಾಳದಲ್ಲಿ ಅರೆಸ್ಟ್ ಆದರೂ ಕಕ್ಕಿದ್ದಾರೆ ಅಲ್ವಾ? ಈಗ ನೋಡಿ, ಈಗ 253 ಉಗ್ರರನ್ನ ಹಿಡಿದಿರೋದು 14 ಸ್ಟೇಟ್ಸ್ ಸಂಬಂಧಪಟ್ಟಂತೆ ಕಾರ್ಯಾಚರಣೆ, ಅತಿ ದೊಡ್ಡ ಕಾರ್ಯಾಚರಣೆ ಗೃಹ ಇಲಾಖೆ ಮಾಡಿದೆ. ಸಿಕ್ಕಾಕೊಂಡಿದ್ದಾರೆ 14 ರಾಜ್ಯಗಳಲ್ಲಿ. ಒಟ್ಟು 250ಕ್ಕೂ ಹೆಚ್ಚು ISI ಉಗ್ರರ ಬಂಧನ ಮಾಡಿದ್ದಾರೆ. ಶಹಜಾದ್ ಭಟ್ಟಿ ಅನ್ನುವಂತಹ ಜಾಲ, ಭಾರತದ ಒಳಗಡೆ ರೆಡಿ ಮಾಡಿದ್ದ ಜಾಲವನ್ನ ಕಂಪ್ಲೀಟ್ ಆಗಿ ಝೀರೋ ಮಾಡಿದ ಗೃಹ ಇಲಾಖೆ. ಅಮಿತ್ ಶಾ, ಮೋದಿ, ದೋವಲ್ ಕಾರ್ಯಾಚರಣೆಯಲ್ಲಿ ಇದೊಂದು ದೊಡ್ಡ ಉಗ್ರ ಸಂಘಟನೆಯನ್ನ ಬೇರು ಸಮೇತ, ಬರೀ ಬ್ರಾಂಚಸ್ ಕಟ್ ಮಾಡಿರೋದಲ್ಲ, ಬೇರು ಸಮೇತ ಕಿತ್ತು ಬಿಸಾಡಿದ್ದಾರೆ ಈಗ. ಸೊ ಒಂದು ಮೇಜರ್, ಇದು ಬಹಳ ದೊಡ್ಡ ಡೆವಲಪ್ಮೆಂಟು.
ಅದರಲ್ಲೂ ಈ ಆಗಸ್ಟ್ 15ಗೆ ಒಂದು ದೊಡ್ಡ ಟಾರ್ಗೆಟ್ ಇತ್ತು. ಹಲವೆಡೆಗಳಲ್ಲಿ ಏಕಕಾಲಕ್ಕೆ ಅಟ್ಯಾಕ್ ಆಗಬೇಕು, ರಕ್ತ ಸುರಿಬೇಕು, ಯಾವ ಕಡೆ ನೋಡಲಿ ಅಂತ ಮೋದಿ ಅಮಿತ್ ಶಾ ಗೊತ್ತಾಗದೆ ಕಂಗಾಲಾಗಿ ದೇಶ ಬಿಟ್ಟು ಹೋಗಬೇಕು, ಸರ್ಕಾರ ಉರುಳು ಹೋಗಬೇಕು ಅನ್ನೋ ತನಕ ಸ್ಕೆಚ್ ಇತ್ತು ಅನ್ನೋದು ಸಾಕ್ಷಿ ಸಮೇತ ಬಯಲಾಗಿದೆ. ಈಗ ಅದನ್ನು ಛಿದ್ರಗೊಳಿಸಲಾಗಿದೆ. ಈ ದೇಶ ಹಾಳು ಮಾಡೋದಕ್ಕೆ ಬಂದಿದ್ದ, ಈ ದೇಶವನ್ನು ತುಂಡರಿಸೋಕೆ ಬಂದಿದ್ದಂಥ ನೆಟ್ವರ್ಕನ್ನು ಕಂಪ್ಲೀಟ್ ಆಗಿ ಕಿತ್ತು ಬಿಸಾಡಿದ್ದಾರೆ. ಒಂದು ದೊಡ್ಡ ಭಯೋತ್ಪಾದಕ ಸಂಘಟನೆಯ ಇಡೀ ಜಾಲವನ್ನು ಒಂದೇ ಸಲಕ್ಕೆ ಕಟ್ ಮಾಡಿರೋದಿದೆಯಲ್ಲ, ಇದು ಮೇಜರ್ ಆಗ್ತಿದೆ. ಒಬ್ಬರನ್ನ ಹಿಡಿದ್ರು, ಇಬ್ಬರನ್ನ ಹಿಡಿದ್ರು, 10 ಜನ, 50 ಜನ, 100 ಜನ ಅಲ್ಲ, 253 ಜನ ಉಗ್ರರನ್ನ, ಜಸ್ಟ್ ಲೈಕ್ ಆಪರೇಷನ್ ಸಿಂಧೂರದಲ್ಲಿ ಎಷ್ಟು ಜನ ಉಗ್ರರನ್ನ ಹೆಡೆಮುರಿ ಕಟ್ಟಲಾಗಿತ್ತೋ ಅಷ್ಟು ಜನ ಉಗ್ರರನ್ನ ಏಕಕಾಲದಲ್ಲಿ ಹಿಡಿದಿರೋದೀಗ. ಭಯೋತ್ಪಾದನಾ ನಿಗ್ರಹ ದಳದ ಕಾರ್ಯಾಚರಣೆ ಈಗ ಅಮಿತ್ ಶಾ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಅಷ್ಟು ಪ್ಲ್ಯಾಂಡ್ ಆಗಿ ಗೃಹ ಇಲಾಖೆ ಮಾಹಿತಿಯನ್ನು, ಗುಪ್ತಚರ ಮಾಹಿತಿ, ಇಂಟೆಲಿಜೆನ್ಸ್ ರಿಪೋರ್ಟು, ರಾ ರಿಪೋರ್ಟ್, ಎಲ್ಲ ರಿಪೋರ್ಟ್ಸ್ ಆಧಾರದಲ್ಲಿ ತುಂಬಾ ಪ್ಲ್ಯಾಂಡ್ ಆಗಿ ಇದನ್ನು ಎಕ್ಸಿಕ್ಯೂಟ್ ಮಾಡಲಾಗಿದೆ. ವಿವಿಧ ಇಲಾಖೆಗಳು ಸೇರಿಕೊಂಡು ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ದೇಶದ ವಿವಿಧ ಭಾಗಗಳಲ್ಲಿ ಗ್ರೆನೇಡ್ ದಾಳಿ ಮತ್ತು IED ದಾಳಿ, ಹತ್ಯಾಕಾಂಡ, ಪೆಟ್ರೋಲ್ ಬಾಂಬ್ ಸ್ಫೋಟಿಸಿ ಹತ್ಯೆಗೈಯೋದು, ಬೇರೆ 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 ಶಸ್ತ್ರಾಸ್ತ್ರಗಳು, ಎಷ್ಟು ಶಸ್ತ್ರಾಸ್ತ್ರಗಳು ಅಂತೀರ, ಮೂಟೆ ಲಾರಿ ತುಂಬಿಸ್ಬಿಡ್ಬೋದು, ಅಷ್ಟು ಶಸ್ತ್ರಾಸ್ತ್ರಗಳು ವಶಪಡಿಸ್ಕೊಂಡಿರೋದು. ಈಗ ಆಗಸ್ಟ್ 12ನೇ ತಾರೀಕು ಕಾರ್ಯಾಚರಣೆ ನಡೆದಿದ್ದು, ಈಗ ಎಲ್ಲ ಪಕ್ಕಾ ಇನ್ಫಾರ್ಮೇಶನ್ ಸಿಗ್ತಾ ಇದ್ದ ಹಾಗೆ ಈಗ ರಿವೀಲ್ ಆಗ್ತಾ ಇದೆ. ಅಮಿತ್ ಶಾ ಇದನ್ನು ಘೋಷಿಸಿದ್ದಾರೆ. ಬಹುರಾಜ್ಯ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆಯಲ್ಲಿ ಬಂಧಿಸಿರೋದು 80ಕ್ಕೂ ಹೆಚ್ಚು FIRಗಳನ್ನು ದಾಖಲಿಸಲಾಗಿದೆ. ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳು ಪಾಕಿಸ್ತಾನದಿಂದ ಸಪ್ಲೈ ಆಗಿರೋದಕ್ಕೆ ಕಂಪ್ಲೀಟ್ ಡೀಟೇಲ್ಸ್ ಇವೆ. ಸೊ ಪಾಕಿಸ್ತಾನ ಶಸ್ತ್ರಾಸ್ತ್ರ ತಯಾರಿಕಾ ಕಾರ್ಖಾನೆಗಳನ್ನು, ಆ ಗುರುತುಗಳನ್ನು ಹೊಂದಿರುವ ಗ್ರೆನೇಡ್ಗಳು, ಪಿಸ್ತೂಲ್ಗಳು ಎಲ್ಲ ಇದೆ ಇದರಲ್ಲಿ. ಸಜೀವ ಮದ್ದು ಗುಂಡುಗಳಂತೂ ಸಿಕ್ಕಾಪಟ್ಟೆ ಸಿಕ್ಕಿದೆ. ನೂರಾರು ಸಂಖ್ಯೆಯಲ್ಲಿ CCTVಗಳನ್ನು ಸಹ ವಶಪಡಿಸಿಕೊಂಡಿದ್ದಾರೆ. ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ನೋಡಿ, UPಯಲ್ಲಿ 62 ಉಗ್ರರು, ಹರಿಯಾಣದಲ್ಲಿ 52, ಡೆಲ್ಲಿಲಿ 51, ಪಂಜಾಬಲ್ಲಿ 44, ರಾಜಸ್ಥಾನದಲ್ಲಿ 15, ಮಹಾರಾಷ್ಟ್ರದಲ್ಲಿ 8, ಉತ್ತರಾಖಂಡಲ್ಲಿ 5, ಕರ್ನಾಟಕ, ಗುಜರಾತ್, ಬಿಹಾರದಲ್ಲಿ ತಲಾ 3, ತೆಲಂಗಾಣ, ಹಿಮಾಚಲ್ ಪ್ರದೇಶ್, ಜಮ್ಮು ಕಾಶ್ಮೀರ, ಕೇರಳದಲ್ಲಿ ತಲಾ 2. ಜಸ್ಟ್ ಇಮ್ಯಾಜಿನ್, ಇಡೀ ದೇಶದಲ್ಲಿ ಅಟ್ ಅ ಟೈಮ್ ಇದು ನಡಿಬೇಕು ಅಂದರೆ ಎಷ್ಟು ಪ್ಲ್ಯಾಂಡ್ ಆಗಿ ಗೃಹ ಇಲಾಖೆ ಆಪರೇಷನ್ ಮಾಡಿದೆ ಅಂತ. ಇದು ಭಾರತದ ಕಾರ್ಯಪಡೆಯ ಶಕ್ತಿಗೆ ಹಿಡಿದ ಕನ್ನಡಿ. ಭಯೋತ್ಪಾದನೆಯ ಶೂನ್ಯ ಸಹಿಷ್ಣುತೆ, ಝೀರೋ ಟಾಲರೆನ್ಸ್, ಇದೊಂದು ಅದ್ಭುತವಾದ ಉದಾಹರಣೆ. ಪೊಲೀಸ್ ರಕ್ಷಣೆ ಇರುವಂತಹ ಪ್ರದೇಶದ ದೃಶ್ಯಗಳು, ಧಾರ್ಮಿಕ ಸ್ಥಳಗಳಲ್ಲಿ ಜನರ ಚಲನವಲನ ವೀಕ್ಷಣೆ ನಡೆಸೋದಕ್ಕೆ CCTV ಹಾಕಿದ್ರು. ಅಂದರೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಬ್ಲಾಸ್ಟ್ಗಳನ್ನು ಮಾಡೋದು, ತುಂಬ ಫೇಮಸ್ ಆಗಿರುವಂಥ ಧಾರ್ಮಿಕ ಕ್ಷೇತ್ರಗಳಲ್ಲಿ CCTV ಹಾಕ್ಕೊಂಡು ಕ್ರೌಡು, ಯಾವ ದಿನ ಎಷ್ಟಿರ್ತಾರೆ ಕ್ರೌಡು ಎಲ್ಲ ಮಾನಿಟರ್ ಮಾಡ್ತಿದ್ರು. ಆದಷ್ಟು ಜಾಲವನ್ನು ಇವರು ಹಿಡಿದಿದ್ದಾರೆ, ಛಿದ್ರಗೊಳಿಸಿದ್ದಾರೆ. ಎಂತಹ ಅನಾಹುತ ಆಗ್ತಿತ್ತು ಜಸ್ಟ್ ಇಮ್ಯಾಜಿನ್. ಎಂತೆಂಥ ಕ್ಷೇತ್ರಗಳಿರ್ತಾವಲ್ಲ ಅಲ್ಲೆಲ್ಲ ಇವರು CCTV ಹಾಕ್ಕೊಂಡಿದ್ರು, ಅಲ್ಲೆಲ್ಲ ಬ್ಲಾಸ್ಟ್ ಮಾಡೋದು ಇವ್ರಿಗೆ ವೆರಿ ಈಸಿ ಆಗಿತ್ತು. ಆ ಥರ ರೆಡಿ ಮಾಡ್ಕೊಂಡಿದ್ರು. ಬಟ್ ಅದರ ಪಕ್ಕಾ ಮಾಹಿತಿಯನ್ನು ಹಿಡಿದು ಗೃಹ ಇಲಾಖೆ ಈ ಕಾರ್ಯಾಚರಣೆ ಮಾಡಿದೆ. ಜಸ್ಟ್ ಇಮ್ಯಾಜಿನ್, ನಾವು ಕಣ್ಣು ಮುಚ್ಚಿ ನಿದ್ರಿಸೋಕೆ ಆಗ್ತಿರ್ಲಿಲ್ಲ, ಅಂತಹ ಒಂದು ಅನಾಹುತ ದೇಶದಲ್ಲಿ ನಡೆಯೋದಿತ್ತು. ಮತ್ತು ಇದನ್ನೆಲ್ಲ ಹೆಂಗೆ ಮಾಡ್ತಿದ್ರು? ಈಗ ನೆಕ್ಸ್ಟ್ ಪ್ರಶ್ನೆ ಬರೋದು ಅದೇ ಅಲ್ವಾ? ಸರಿ, ಇದೆಲ್ಲ ಮಾಡಕ್ ಬಿಟ್ಟಿದ್ದು ಕೂಡ ಗೃಹ ಇಲಾಖೆ ವೈಫಲ್ಯ ಅಲ್ವಾ ಅನ್ನೋ ಪ್ರಶ್ನೆ ನೆಕ್ಸ್ಟ್ ಬಂದ್ಬಿಡುತ್ತೆ ಸಹಜವಾಗಿ. ಇಲ್ಲಿನ ಸ್ಥಳೀಯ ಸಂಸ್ಥೆಗಳೇ ಆ ಉಗ್ರರಿಂದ ದುಡ್ಡು ತಗೊಂಡು, ಒಳಗಿರೋರೆ ದುಡ್ಡು ತಗೊಂಡು CCTV ಅಳವಡಿಸಿ ಅವ್ರಿಗೆ ಹೆಲ್ಪ್ ಮಾಡ್ತಿದ್ರು ಅನ್ನುವಂಥ ಅತ್ಯಂತ ಆತಂಕಕಾರಿ, ಆಘಾತಕಾರಿ ಸಂಗತಿಯನ್ನ ಅಧಿಕಾರಿಗಳು ಈಗ ಬಯಲು ಮಾಡಿದ್ದಾರೆ. ಸೊ ಒಳಗಿನ ಕಳ್ಳರಿಗೆ ಏನ್ ಮಾಡಕ್ಕಾಗತ್ತೆ? ಹೊರಗಡೆಯವರನ್ನ ಹಿಡಿಬಹುದು, ಹೊರಗಡೆಯವರ ಮಾಹಿತಿಯನ್ನ ಸಂಗ್ರಹಿಸಬಹುದು. ಒಳಗಡೆ ಇರುವಂಥವರು, ನಮ್ಮವರು, ನಮ್ಮ ದೇಶದ ಒಳಗಿನವರು ಈ ರೀತಿ ಬೆನ್ನಿಗೆ ಚೂರಿ ಹಾಕೋಕ್ ನೋಡಿದ್ರೆ, ದೇಶವನ್ನು ಹಾಳು ಮಾಡೋಕ್ ನೋಡಿದ್ರೆ ಏನು ಮಾಡೋಕ್ಕಾಗತ್ತೆ ಅಲ್ವಾ? ಈಗ ಅದನ್ನು ಹಿಡಿದು ಹಾಕಿದ್ದಾರೆ, ಬಿಟ್ಟಿಲ್ಲ. ಆದರೆ ಇಷ್ಟು ದಿನ ಇದು ಹೆಂಗಾಯ್ತು? ಇಷ್ಟು ದೊಡ್ಡ ಜಾಲ ಭಾರತದ ಒಳಗಡೆ ಪಾಕಿಸ್ತಾನದ ಡೈರೆಕ್ಟ್ ಆಪರೇಷನ್ ಅಂದರೆ ಒಳಗಿನವರು ಹೆಲ್ಪ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈಗ ಅನಾಹುತವನ್ನು ತಪ್ಪಿಸಿದೆ ಭಯೋತ್ಪಾದಕ ನಿಗ್ರಹ ದಳ. ಅತಿ ದೊಡ್ಡ ಕಾರ್ಯಾಚರಣೆ ಆಗಿದೆ, ಸಿಕ್ಕಾಕೊಂಡಿದ್ದಾರೆ. ಶಹಜಾದ್ ಭಟ್ಟಿ ನೆಟ್ವರ್ಕು ಕಂಪ್ಲೀಟ್ ಆಗಿ ನಿರ್ನಾಮ ಮಾಡಿದ ಅಮಿತ್ ಶಾ, ಮೋದಿ. ಇದು ಅತ್ಯಂತ ಯಶಸ್ವಿ ಕಾರ್ಯಾಚರಣೆ ಅಲ್ವಾ? ಇದರ ನಡುವೆ
ಯಾಕೆ ಪ್ರತಿಪಕ್ಷಗಳು ದಿಮಾಗಿ ನಕ್ಸಲ್ ಹಿಡ್ಕೊಂಡು ಎಳೆದಾಡ್ತಿದ್ದಾರೆ? ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಒಂದಿಷ್ಟು ದಿನ ಕಲಾಪ ಬಲಿಯಾಗಿದ್ದಾಯಿತು. ಅಮಿತ್ ಶಾ ಬರ್ತಿಲ್ಲ ಸೆಷನ್ಗೆ, ಎಲ್ಲಿ ಬ್ಯುಸಿ ಆಗಿದ್ದಾರೆ ಅನ್ನೋದಕ್ಕೆ ಇದೇ ನೋಡಿ ಉತ್ತರ ಅನ್ನೋ ಥರದಲ್ಲಿ ಬೆಂಬಲಿಗರು ಹೇಳ್ಕೊಳ್ತಿದ್ದಾರೆ. ಅದನ್ನು ಸರ್ಕಾರ ಏನು ಹೇಳ್ತಿಲ್ಲ, ನಾವು ಚರ್ಚೆಗೂ ರೆಡಿ ಇದ್ವಿ ಅಂತಲೇ ಹೇಳ್ತಿರೋದು. ಆದರೆ ಈಗ ದಿಮಾಗಿ ನಕ್ಸಲ್ ಅಂತ ಹೇಳ್ತಿರೋರಿಗೆ BJP ಕೊಡ್ತಿರೋ ಉತ್ತರ ನೋಡಿ. ಯಾರು ಹಫೀಜ್ಗೆ ಸರ್ ಅಂತ ಕರೀತಾರೋ ಅವರು ದಿಮಾಗಿ ನಕ್ಸಲರು. ಯಾರು ಈ ಭಯೋತ್ಪಾದಕರು, ದೇಶದ ವಿರುದ್ಧ ಕೆಲಸ ಮಾಡಿದವರನ್ನ ಮೆಚ್ಚಿ ಕೊಂಡಾಡ್ತಾರೋ ಅವರೇ ದಿಮಾಗಿ ನಕ್ಸಲ್ಸು. ತಾವಾಗೇ ಒಪ್ಕೊಳ್ತಿದ್ದಾರೆ ಕೆಲವರೆಲ್ಲ. ಪಾಪ ನಾವಿನ್ನೇನು ಹೇಳೋಕ್ಕಾಗಲ್ಲ. ಹಫೀಜ್ಗೆ ಸರ್. ಜುಡಿಷಿಯಲ್ ಕಿಲ್ಲಿಂಗ್ ಇನ್ ಯಾಕೂಬ್ ಮೆಮನ್ ಕೇಸ್ ಅಂತ ಯಾರು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಅವರು. ಒಸಾಮಾಗೆ ಜಿ ಅಂತ ಕರೆಯೋರು. ಹಾಗೆ ಶಾಂತಿದೂತ ಅಂತ ಜಾಕಿರ್ ನಾಯಕ್ನ ಬಣ್ಣಿಸೋರು. ಇಶ್ರತ್ ಜಹಾನ್ ಮಗಳು ನಮ್ಮ ಬೇಟಿ ಅಂತ ಕರೆಯೋರು. ಬುರ್ಹಾನ್ ವಾನಿಯನ್ನು ಕೂಡ ಕೊಂಡಾಡೋರು. ಅವರೇ ದಿಮಾಗಿ ನಕ್ಸಲರು ಅಂತ ತಿರುಗೇಟ್ ಕೊಟ್ಟಿದ್ದಾರೆ. ಇಂಥವರನ್ನು ನಾವು ಏನು ಹೇಳೋಣ? ತಾವಾಗೇ ಒಪ್ಕೊಳ್ತಿದ್ದಾರೆ ಪಾಪ. ತಾವು ಈ ದೇಶದಲ್ಲಿ ಯಾರು ಅನ್ನೋದನ್ನು ಅಂತ ತೆವಿತಾ ಇದ್ದಾರೆ. ಸೊ ದೇಶದಲ್ಲಿ ಬಹಳ ದೊಡ್ಡ ಕಾರ್ಯಾಚರಣೆ ಆಗಿದೆ, ಯಶಸ್ವಿಯಾಗಿ ನಮ್ಮ ಸರ್ಕಾರ ನಿಭಾಯಿಸಿದೆ. ಆದರೆ ದಿಮಾಗಿ ನಕ್ಸಲ್ ಫೈಟ್ನ ನಡುವೆ ಬೇರೆ ಯಾವುದು ಕಣ್ಣಿಗೆ ಕಾಣದಂತಾಗ್ತಿದೆಯಾ? ನೀವು ಈ ಬಗ್ಗೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಬೃಹತ್ ಕಾರ್ಯಾಚರಣೆ ಆಪರೇಷನ್ ಸಿಂಧೂರ 2.0 ಅಂದರೂ ತಪ್ಪಿಲ್ಲ. ಇದು ಯಾಕಂದರೆ ಇನ್ಸೈಡ್ ಆಪರೇಷನ್ ಸಿಂಧೂರ ಇದು, ಅದು ಬಾರ್ಡ್ರಲ್ಲಿ ನಡೆದಿದ್ದು. ಎಷ್ಟು ದೊಡ್ಡದು ಈ ಕಾರ್ಯಾಚರಣೆ? ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.